ಶತ್ರು ಇದ್ರು 50 ಶತ್ರು ಇದ್ರು ನೀವು ಅಟ್ ಎ ಟೈಮ್ ಅದನ್ನ ಪರಿಹಾರ ಮಾಡ್ಕೊಂಡು ಖಂಡಿತ. ಅವರ ಯಾಗಕ್ಕೆ ನಾವು ಬಂದ ಮೇಲೆ ಅವ್ರೇನಾದರೂ ವಿಧಿ ನಿಯಮಗಳನ್ನ ಪಾಲನೆ ಮಾಡಬೇಕಾ? ಎಸ್ಪೆಷಲಿ ನಾನ್ ವೆಜ್ ತಿನ್ನೋರು ಇರ್ತಾರೆ, ವೆಜ್ ತಿನ್ನೋರು ಇರ್ತಾರೆ. ಇದು ಯಾವುದೂ ರೂಲ್ಸ್ ಇಲ್ಲ. ನೀನು ನಾನ್ ವೆಜ್ ತಿನ್ಕೊಂಡು ಬಂದೆ ಕೂತ್ಕೊಳ್ಳಿ. ನೀನು ಎಷ್ಟು ಶಕ್ತಿಯಾಗಿ ಪೂಜೆ ಮಾಡ್ತೀಯಾ, ನೀನು ಎಷ್ಟು ಆಗಿ ನಿಗ್ರಹವಾಗಿ ನನಗೆ ಪೂಜೆಯನ್ನು ಮಾಡ್ತೀಯಾ, ಧರ್ಮ ಅರ್ಥ ಕಾಮ ಮೋಕ್ಷಗಳಿಂದ ಯಾವ ರೀತಿ ಈ ಪೂಜೆಯನ್ನು ಮಾಡ್ತೀಯ ಅದನ್ನೇ ತಾಯಿ ಕೇಳೋದು. ನೀನು ನಾನ್ ವೆಜ್ ತಿನ್ಕೊಂಡು ಬಂದ ತಾಯಿನ ನಾನ್ ವೆಜ್ ತಿಂತಾರೆ. ಅಲ್ಲ, ಭದ್ರಕಾಳಿ ಅಂತಂದ್ರೆ ಅಮ್ಮನವ್ರಿಗೆ ಎಲ್ಲೋ ಒಂದು ಕಡೆ ಬಲಿ ಪೂಜೆಗಳನ್ನ ನಡೀತಾ ಇರುತ್ತೆ. ಖಂಡಿತ. ಸೊ ಈಗ ಈ ಪೂಜೆ ನೀವು ಹೇಳಿದ್ರೆ ಯಾವುದೇ ರೀತಿಯ ಮಡಿ ಮೈಲ್ಗೆ ಇಲ್ಲ, ಬರ್ಬೋದು, ಯಾರು ಬೇಕಾದ್ರೂ, ಯಾವ ಧರ್ಮದ ಬೇಕಾದವರು ಬರ್ಬೋದು. ಖಂಡಿತ. ಅದಕ್ಕೆ ಯಾವುದೇ ರೀತಿ ಜಾತಿ ಮತ ಭೇದ ಭಾವ. ನಾನು ಇವತ್ತವರೆಗೂ ನನ್ನ ಹತ್ರ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ಸ್ ಅವರು ಬರ್ತಾರೆ, ಹಿಂದೂಸು ಬರ್ತಾರೆ. ಮಡಿ ಮೈಲ್ಗೆ ಮುಟ್ಟಾಗುವಂಥದ್ದು ಹೆಣ್ಮಕ್ಳು ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಬಂದು ಕೂತ್ಕೊಳ್ಳಿ, ಕೇಳಿಲ್ಲ ಈ ಥರ ಅಂತ ನಿಮ್ಗೆ ಅನಿಸ್ಬೋದು. ತಾಯಿಗೆ ಭದ್ರಕಾಳಿಗೆ ನಿಯಮ ನಿಷ್ಠೆ ಅನ್ನೋದು ಇಲ್ಲ.